ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಸಿಲಿಕಾನ್ ಸಿಟಿ ಜನರಿಗೆ ವರುಣ ಕೃಪೆ ತೋರಿದ್ದಾನೆ. ಹಾಗಾದ್ರೆ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ, ಎಲ್ಲೆಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೇಸಿಗೆ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ. ಮನೆಗಳಿಗೆ ನುಗ್ಗಿದ ನೀರು, ಕಾಂಪೌಂಡ್ ಕುಸಿತ. ಒಂದೇ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಅವಾಂತರ. ಬಿಸಿಲಿನ ತಾಪಕ್ಕೆ ಸಿಲಿಕಾನ್ ಸಿಟಿ ಜನರು ತತ್ತರಿಸಿದ್ರು. ಮನೆಯಿಂದ ಹೊರಬರಲು ಜನ ಹಿಂದೇಟು ಹಾಕ್ತಿದ್ರು. ಅಷ್ಟರ ಮಟ್ಟಿಗೆ ಬಿಸಿಲು ಜನರನ್ನ ಕಂಗೆಡಿಸಿತ್ತು. ಬಿಸಿಲಿನಿಂದ ಬಸವಳಿದಿದ್ದ ಜನರಿಗೆ ವರುಣ ಕೃಪೆ ತೋರಿದ್ದಾನೆ. ಬೆಂಗಳೂರಿನಲ್ಲಿ ಮೊದಲ ಮಳೆಯಾಗಿದೆ. ನಗರದ ಯಲಹಂಕ, ದಾಸರಹಳ್ಳಿ, ಮಾದನಾಯಕನಹಳ್ಳಿ, ಕೆಆರ್ಪುರ, ಮೆಜೆಸ್ಟಿಕ್ ಸುತ್ತಮುತ್ತ ಮಳೆಯಾಗಿದೆ. ಬೇಸಿಗೆ ಮಳೆಗೆ ಬೆಂಗಳೂರು ಕೂಲ್ ಆಗಿದೆ. ಮನೆಗಳಿಗೆ ನುಗ್ಗಿದ ನೀರು. ಯಲಹಂಕ ಓಲ್ಡ್ ಟೌನ್ನಲ್ಲಿ ಅರ್ಧ ಗಂಟೆ ಸುರಿದ ಮಳೆಗೆ ಅಸ್ತವ್ಯಸ್ತವಾಗಿದೆ. ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ನೀರನ್ನ ಹೊರಹಾಕಲು ಜನರು ಪರದಾಡಿದ್ರು. ರಾಜಕಾಲುವೆಗೆ ಮಣ್ಣು ತುಂಬಿದ್ದರಿಂದ ರಾಜಕಾಲುವೆ ತುಂಬಿ ಮನೆಗಳಿಗೆ ನೀರು ನುಗ್ಗಿದೆ ಅಂತ ಹಿಡಿಶಾಪ ಹಾಕಿದ್ರು. ಮಧ್ಯಾಹ್ನ 3 ಗಂಟೆಗೆ ಮಳೆ ಬಂತು. ಯಲಂಟಿ ಗೋಡೆ ಬಿದ್ದೋಯ್ತು. ನಮ್ಮ ಮನೆಗಳಿಗೆಲ್ಲ ನೀರ್ ಬಂತು. ಇದೆಲ್ಲ ಕೇಳಕ್ ಹೋದ್ರೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ನಾವು ಇಲ್ಲಿ ಬಂದು 20 ವರ್ಷ ಆಯ್ತು. ಅವಾಗಿಂದ ಗೋಡೆ ಐತೆ. ಅವಾಗಿಂದ ಓಪನ್ ಇತ್ತು. ಸ್ವಲ್ಪ ದಿನ ನೀರ್ ಬರ್ತಾ ಇತ್ತು. ಮೋರಿಗೆ ಹೋಗ್ತಾ ಇತ್ತು ನೀರು. ಮೋರಿಗೆ ಇವಾಗ ಹೋಗ್ತಾ ಇಲ್ಲ. ಆ ಗೋಡೆನೆ ಬಿದ್ದೋಗಿದೆ. ಇಲ್ಲಿ 4-5 ಮನೆಗೆ ನೀರ್ ಬಂದಿದೆ. ಬೇರೆ ಮನೆಗೆಲ್ಲ ನೀರ್ ನಿಂತ್ಕೊಂಡಿದೆ. ಈಗೆಲ್ಲ ಏನ್ ಮಾಡ್ಬೇಕು? ಅವ್ರಿಗೆ ಹೋದ್ರೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಕಾಂಪೌಂಡ್ ಕುಸಿತ. ಮತ್ತೊಂದ್ ಕಡೆ ಯಲಹಂಕ ಬ್ಯಾಟರಾಯನಪುರದ ಬಳಿ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ಸಂಜೆ ಅರ್ಧ ಗಂಟೆಯಿಂದ ಸುರಿದಂತಹ ಮಳೆಗೆ ಅನೇಕ ಭಾಗಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳಾಗಿದೆ. ನಾನೀಗ ಒಂದು ಸ್ಥಳದಲ್ಲಿದ್ದೀನಿ, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಯಲಹಂಕ ಬಳಿ ಅಂದರೆ ಬ್ಯಾಟರಾಯನಪುರದಲ್ಲಿರುವಂಥದ್ದು. ಬ್ಯಾಟರಾಯನಪುರದ ಒಂದು ರಸ್ತೆಯಲ್ಲಿ ಅಂದರೆ 6ನೇ ಕ್ರಾಸ್ನಲ್ಲಿರುವಂತಹ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿರುವಂಥದ್ದು. ಪಕ್ಕದಲ್ಲಿ ನೋಡ್ತಿದ್ದೀರಾ ಯಾವ ರೀತಿ ಕಾಂಪೌಂಡ್, ಅದು ಕಲ್ಲಿನ ಕಾಂಪೌಂಡು, ತುಂಬ ಹಳೆ ಕಾಲದಲ್ಲಿ ಕಟ್ಟಿರುವಂಥ ಕಾಂಪೌಂಡು ಕುಸಿದ ಪರಿಣಾಮ ಇಲ್ಲಿನ ಸುತ್ತಮುತ್ತ ಮನೆಗಳಿಗೆ ನೀರು ಹೋಗಿರುವಂಥದ್ದು. ಅವರೆಲ್ಲ ನೀರನ್ನು ತೆಗೆದಾಕುವಂಥ ಕೆಲಸ ಮಾಡ್ಕೊಂಡಿದ್ದಾರೆ. ನೋಡ್ತಿದ್ದೀರಾ ಈ ಒಳಭಾಗದಿಂದ ಈ ರೀತಿ ಒಂದು ಭಾಗದಲ್ಲಿ ಆಲ್ಮೋಸ್ಟ್ 10ರಿಂದ 15 ಅಡಿಯವರೆಗೂ ಕಾಂಪೌಂಡು ಕುಸಿದ ಪರಿಣಾಮವಾಗಿ ಮಳೆಯ ನೀರಿನ ರಭಸಕ್ಕೆ ಈ ರೀತಿಯಾಗಿರುವಂಥದ್ದು. ಯಲಹಂಕ ಮತ್ತು ಬ್ಯಾಟರಾಯನಪುರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದ ಪರಿಣಾಮ ಈ ರೀತಿಯ ಅನಾಹುತ ಆಗಿದೆ. ಧರೆಗುರುಳಿದ ಮರ. ಬೇಸಿಗೆ ಮಳೆಯ ಅವಾಂತರ ಇಲ್ಲಿಗೆ ನಿಲ್ಲಲಿಲ್ಲ. ಯಲಹಂಕ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ ಬಳಿ ಮರವೊಂದು ಧರೆಗುರುಳಿದೆ. ಮರ ಧರೆಗುರುಳಿದ ಪರಿಣಾಮ ರಸ್ತೆ ಬಂದಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಬಿಬಿಎಂಪಿ ಸಿಬ್ಬಂದಿ ಮರವನ್ನ ತೆರವು ಮಾಡಿದ್ರು. ಯಲಹಂಕದ ಬೆಟ್ಟಹಳ್ಳಿ ಲೇಔಟ್ನ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಹೆಣಗಾಡಿದ್ರು. ದಾಸರಹಳ್ಳಿ, ಮಾದನಾಯಕನಹಳ್ಳಿ ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಕೆಆರ್ಪುರಂ ಭಾಗದಲ್ಲೂ ಮಳೆಯಿಂದಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿತ್ತು. ಕೋಲಾರ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮಾರುತಿ ಬೆಳ್ಳೂರು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.